ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮ್ಮನ್ನು ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನಿಂತಿರುವ ಕಾರ್ಗಳ ಸಂಖ್ಯೆಯನ್ನು ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಈ ಕ್ಷೇತ್ರ ಎಷ್ಟು ಮಹತ್ವವಾದದ್ದು ಅಂತ. ಯಾವುದಪ್ಪ ಇದು ಕ್ಷೇತ್ರ ಅಂತ ಅಂದ್ಕೊಳ್ತಾ ಇದ್ದೀರಾ? ಬನ್ನಿ ಹೋಗೋಣ, ನೋಡೋಣ ಯಾವ ಕ್ಷೇತ್ರ ಅಂತ. ಇದು ಶ್ರೀ ಕ್ಷೇತ್ರ ಕಂಬಳೀಪುರ ಅಂತ. ಇಲ್ಲಿ ನೆಲೆಸಿರೋದು ತಾಯಿ ಕಾಟೇರಮ್ಮ. ಈ ಕ್ಷೇತ್ರ ಇರೋದು ಸೂಲ್ಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ. ಈಗ ತಾಯಿಯ ದರ್ಶನನ ಮಾಡಿದ್ರಲ್ಲ ವೀಕ್ಷಕರೇ, ತಾಯಿಯ ಮುಖದಲ್ಲಿರುವ ಕಳೆನ ನೋಡ್ತಾ ಇದ್ದರೆ ನಮ್ಮ ಎಲ್ಲ ಕಷ್ಟಗಳನ್ನು ಮರೆಯುವ ಹಾಗಿದೆ. ಈಗ ಈ ತಾಯಿಯ ಪವಾಡಗಳು ಹಾಗೂ ತಾಯಿಯ ಮಹಿಮೆಯಿಂದ ಈ ಸ್ಥಳದಲ್ಲಿ ನಡೆಯುವಂಥ ವಿಶೇಷತೆಗಳ ಬಗ್ಗೆ ಮಾಹಿತಿನ ಕೊಡ್ತೇನೆ. ಈ ದೇವಸ್ಥಾನದ ಮೊದಲನೇ ವಿಶೇಷತೆ ಏನಂದರೆ, ನೋಡಿ, ನೀವು ನೋಡ್ತಾ ಇರುವಂಥ ಈ ಆಲದ ಮರ. ಏನಪ್ಪ ಈ ಆಲದ ಮರದ ವಿಶೇಷ ಅಂದರೆ, ಇದು ಸುಮಾರು 300 ವರ್ಷ ಹಳೆಯದು. ಹಾಗೆ ಬೇರೆ ಆಲದ ಮರಗಳಂತಲ್ಲ, ಇದು ವರ್ಷಕ್ಕೆ 2 ಬಾರಿ ಚಿಗುರೊಡೆಯುತ್ತೆ. ಮತ್ತು ಇಲ್ಲಿ ಕಷ್ಟಗಳನ್ನು, ನೋವುಗಳನ್ನು ಹೊತ್ತು ಬರುವ ಭಕ್ತರಿಗೆ ಕಲ್ಪವೃಕ್ಷವಾಗಿ ನಿಂತಿದೆ. ಹೇಗೆ ಅಂದರೆ, ದೇವಸ್ಥಾನದ ಆವರಣದಲ್ಲಿ ಸಿಗುವ ಕಾಯಿಯನ್ನು ತಂದು ತಾಯಿಗೆ ಪೂಜೆ ಮಾಡಿಸಿ ನಮ್ಮ ಕಷ್ಟಗಳನ್ನು ಬಗೆಹರಿಸಮ್ಮ ಅಂತ ಬೇಡಿಕೊಂಡು ಈ ಮರಕ್ಕೆ ಕಟ್ಟೋದು. ಸರ್ ಹೇಳಿ, ಈಗ ಇದು ಕಾಯಿ ಯಾವ ತರ ಕಟ್ಟೋದು, ಹೇಗೆ ಅಂತ? ಇದು ಕಾಯಿ 9 ವಾರ ಕಟ್ಟುವಂಥದ್ದು. ಅವ್ರು ಏನು ಕಷ್ಟ ಇರುತ್ತಲ್ಲ, ಏನೋ ನೆರವೇರ್ಬೇಕಂತದ್ದು ಅಂತದಿದ್ದಾಗ 9 ವಾರ ಕಟ್ಟಬೇಕು. ಅವ್ರಿಗೆ ಯಾವಾಗ ಅನುಕೂಲ ಆಗುತ್ತೋ ಬಂದು ಕಟ್ಕೊಂಡು ಕಂಟಿನ್ಯೂಸ್ ಆಗಿ ಬರ್ಬೇಕಂತೇನಿಲ್ಲ. ಆಮೇಲೆ ಮಂತ್ರ ಒಂದ್ ಕೊಡ್ತಾರೆ. ಇಲ್ಲಿ ಮಂತ್ರ ಹೇಳ್ಕೊಂಡು ಉಚ್ಚಾರಣೆ ಮಾಡ್ಕೊಂಡು ಅದು 108 ಪ್ರದಕ್ಷಿಣೆ, 54 ಪ್ರದಕ್ಷಿಣೆ, 24 ಪ್ರದಕ್ಷಿಣೆ, ಇಲ್ಲ 117 ಪ್ರದಕ್ಷಿಣೆ ಆತರ ಇರುತ್ತೆ. ಅಷ್ಟು ಪ್ರದಕ್ಷಿಣೆ ಹಾಕಿ 9 ವಾರನು ಅದೇ ತರನ ಇರುತ್ತೆ ಪ್ರೊಸೀಜರ್. ಓಕೆ, ಇವಾಗ ಇದು ಕಾಯಿ, ಇವಾಗ ನೀವೇನ್ ಹೇಳ್ತಿದ್ದೀರಾ ಮಂತ್ರ, ಅದು ಬೇರೆ ಬೇರೆ ತೊಂದರೆಗಳಿಗೆ ಬೇರೆ ಬೇರೆ ಮಂತ್ರ ಇರುತ್ತಾ? ಹೌದು, ಒಂದೊಂದ್ ಸಮಸ್ಯೆ ಸಂತಾನದೊಂದಿರುತ್ತೆ, ಮಾಟ ಮಂತ್ರದೊಂದಿರುತ್ತೆ, ಆಮೇಲೆ ಆರೋಗ್ಯದೊಂದಿರುತ್ತೆ. ಈ ತರ ಬೇರೆ ಬೇರೆ ಎಲ್ಲ ಸಪರೇಟ್ ಮಂತ್ರಗಳಿರ್ತದೆ. ಸೊ ಅವ್ರಿಗೆ ಎಷ್ಟು ವಾರ ಬರ್ಬೇಕು ಅನ್ನೋದು ನೀವೇ ಹೇಳ್ತೀರಾ? ಓಕೆ. ಆಮೇಲೆ ಇಲ್ಲಿ ತಡೆ ಓಡಿಸೋದಿರುತ್ತೆ. ತಡೆ ಓಡಿಸ್ಕೊಬಹುದು. ದೃಷ್ಟಿ, ಮಾಟ ಮಂತ್ರ, ಆತರ ಆರೋಗ್ಯ ಸಮಸ್ಯೆಗಳಿದ್ರೆ, ಕೈ ಕಾಲು ನೋವು, 3 ದಾರಿ ಓಡಾಡಿರ್ತಾರೆ, ಅಲ್ಲಿ ಏನೋ ಒಂಥರ ಸಮಸ್ಯೆ, ಮುಂಕು, ಈ ತರ ಇದ್ದಾಗ ತಡೆ ಓಡಿಸ್ಕೊಂಡ್ರೆ ಒಳ್ಳೇದು. ಓಕೆ. ಎಷ್ಟು ಸರ್ ಒಂದು ಕಾಯಿಗೆ ಇಲ್ಲಿ? ಇದು ಒಂದು ಕಾಯಿ ಬಂದು 150 ಇರುತ್ತೆ, ತಡೆದು ಬಂದು 250 ಇರುತ್ತೆ. ಇಲ್ಲಿ ಪ್ರತಿಯೊಂದು ರೂಪಾಯಿ ಕಲೆಕ್ಟ್ ಆಗೋದು ದೇವಸ್ಥಾನ ಕಟ್ಟಡಕ್ಕೆ, ಇಲ್ಲಿ ಮೇಂಟೆನೆನ್ಸ್ಗೆ ಖರ್ಚಾಗುತ್ತೆ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಕಾಯಿಯನ್ನು ಹೇಗೆ ಕಟ್ಟೋದು ಮತ್ತು ಯಾರೆಲ್ಲ ಯಾವ ರೀತಿ ಕಟ್ಟಬೇಕು, ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋದನ್ನು ದೇವಸ್ಥಾನದಲ್ಲೇ ತಿಳಿಸಿ ನಮಗೆ ಆ ಕಾಯಿನ ಕೊಡ್ತಾರೆ. ಇನ್ನು ಈ ಮರದ ರೆಂಬೆಗಳಿಗೆ ಕಟ್ಟಿರುವಂಥ ಕಾಯಿ ಹಾಗೂ ಇಲ್ಲಿ ಪ್ರದಕ್ಷಿಣೆ ಮಾಡ್ತಾ ಇರುವಂಥ ಜನಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಸತ್ಯ ನಡೆಯುತ್ತೆ ಅನ್ನೋದು. ಯಾಕೆ ಅಂದರೆ, ಒಂದು ಜಾಗನ ಸುಮ್ಮನೆ ಯಾರೂ ಹಾಗೆ ನಂಬೋದಿಲ್ಲ. ಅಲ್ಲೇನಾದರೂ ಒಳ್ಳೇದಾಯಿತು ಅಂದ್ರೇ ನಾವು 4 ಜನಕ್ಕೆ ಅದನ್ನು ಹೇಳೋ ಅಂಥದ್ದು ಅಲ್ವಾ? ನೋಡಿ ಎಷ್ಟು ಕಾಯಿಗಳನ್ನ ಕಟ್ಟಿದ್ದಾರೆ. ಇನ್ನು ಈ ಮರದ ಕೆಳಗಡೆ ಕ್ಷೇತ್ರ ಪಾಲಕರಾದಂಥ ಮುನೇಶ್ವರ ಸ್ವಾಮಿ ಕೂಡ ಇದೆ. ಹಾಗೆ ತಾಯಿ ಕಾಟೇರಮ್ಮ ಉದ್ಭವ ಸ್ಥಳ ಏನಿದೆ ಅಲ್ಲಿ ನವದುರ್ಗೆಯರನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ.
ಆಲದ ಮರದ ಬೇರುಗಳು ಅತಿ ಹೆಚ್ಚು ಧನಾತ್ಮಕ ಶಕ್ತಿನ ಹೊಂದಿರ್ತವೆ. ಇನ್ನು ಈ ಕೆಂಪು ಬಟ್ಟೆಯಲ್ಲಿ ಕಾಯನ್ನು ಕಟ್ಟಿ ನಮ್ಮ ನೋವುಗಳನ್ನು ಹೇಳ್ಕೊಂಡು ಅಂದರೆ ಋಣಾತ್ಮಕ ಶಕ್ತಿಯಾಗಿ ಪರಿವರ್ತಿಸಿ ಅದನ್ನು ಆಲದ ಮರದ ಬೇರುಗಳಿಗೆ ಕಟ್ಟೋದ್ರಿಂದ ಆ ಕೆಟ್ಟದ್ದನ್ನು ತಗೊಂಡು ಒಳ್ಳೆಯದನ್ನು ಆಲದ ಮರ ಕೊಡುತ್ತೆ ಅನ್ನೋ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನಂದರೆ ಪ್ರತಿ ತಿಂಗಳು ಅಮಾವಾಸ್ಯೆಯಂದು ಸಂಜೆ 6ರಿಂದ 10 ಗಂಟೆವರೆಗೂ ಇಲ್ಲಿ ಪ್ರತ್ಯಂಗಿರಾ ದೇವಿ ಹೋಮ ನಡೆಯುತ್ತೆ. ನಿಮಗೆ ಗೊತ್ತಿರ್ಬೋದು ವೀಕ್ಷಕರೇ, ಪ್ರತ್ಯಂಗಿರಾ ದೇವಿ ಹೋಮನ ಎಲ್ಲ ಕಡೆನೂ ಮಾಡಲ್ಲ. ನಮ್ಮ ಶ್ರೇಷ್ಠ ಹೋಮಗಳಲ್ಲಿ ಪ್ರತ್ಯಂಗಿರಾ ದೇವಿ ತುಂಬ ಮಹತ್ವದ ಸ್ಥಾನನ ಹೊಂದಿದೆ. ಈ ಪ್ರತ್ಯಂಗಿರಾ ದೇವಿ ಹೋಮಕ್ಕೆ ಮೆಣಸಿನಕಾಯಿ ಮತ್ತು ಉಪ್ಪನ್ನು ಬಳಸಲಾಗುತ್ತೆ. ಇನ್ನು ಪ್ರತ್ಯಂಗಿರಾ ದೇವಿ ಹೋಮದ ಬಗ್ಗೆ ಹೆಚ್ಚಿನ ಮಾಹಿತಿನ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತೊಂದು ವಿಶೇಷತೆ ಏನಂದರೆ ಹಾಗೇನೆ ಪೌರ್ಣಮಿಯ ದಿವಸ ಇಲ್ಲಿ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಇಲ್ಲಿ ಕುಬೇರ ಹೋಮನ ನಡೆಸಲಾಗುತ್ತೆ. ಕುಬೇರ ಹೋಮ ಯಾರೆಲ್ಲ ನಡೆಸ್ತಾರೆ ಅಂದರೆ ಯಾರಿಗೆಲ್ಲ ಹಣಕಾಸಿನ ತೊಂದರೆ, ಸಾಲಬಾಧೆ, ರಿಯಲ್ ಎಸ್ಟೇಟ್ ಇಂಥ ತೊಂದರೆಗಳಿರುತ್ತಲ್ಲ ಇಂಥವರು ಕುಬೇರ ಹೋಮನ ಮಾಡಿಸ್ತಾರೆ. ಕುಬೇರ ಹೋಮದಲ್ಲಿ ತಾವರೆ ಹೂವನ್ನು ಬಳಸಿ ಕುಬೇರ ಹೋಮನ ಮಾಡ್ತಾರೆ. ಈ ಕುಬೇರ ಹೋಮದ ಬಗ್ಗೆ ಕೂಡ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. सर्पदोष परिहार देवताय श्री वीरभद्र स्वामी देवताय स्वाहा. सर्पदोष परिहार देवताय श्री वीरभद्र स्वामी देवताय स्वाहा. ಮನಸ್ಸಿನಲ್ಲಿ ನಮಸ್ಕಾರಗಳನ್ನು ಪ್ರಾರ್ಥನೆ ಮಾಡ್ತೀವಿ. ಓಂ ಭಾಸ್ಕರಾಯ ವಿದ್ಮಹೇ ಮಹಾವಿದ್ರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್ ಸ್ವಾಹಾ. ಸಂಕಾಶಂ ಕಾಶವಯ್ಯ ಮಹಾದೇವಂ ತಮೋರಂ ಸರ ಬಾಬಾರ್ಧಂ ಪ್ರಾಂತಿನಾಕರಂ ಸ್ವಾಹಾ. ಓಂ ಭಾಸ್ಕರಾಯ ವಿದ್ಮಹೇ ಮಹಾವಿದ್ರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್ ಸ್ವಾಹಾ. ಭಾಸ್ಕರಾಯ ವಿದ್ಮಹೇ ಮಹಾವಿದ್ರಾಯ ಧೀಮಹಿ ತನ್ನೋ ಆದಿತ್ಯಃ ಪ್ರಚೋದಯಾತ್ ಸ್ವಾಹಾ. ಓಂ ಭಾಸ್ಕರಾಯ ವಿದ್ಮಹೇ ಮಹಾವಿದ್ರಾಯ ಧೀಮಹಿ ತನ್ನೋ ಆದಿತ್ಯಃ सूर्यग्रहाय स्वाहा. सूर्यग्रहाय इदं नमः नमः. चंद्राय नमः ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ಆತ್ರೇಯಸಾಯ ವಿದ್ಮಹೇ ರೋಹಿಣೇಶಾಯ ಧೀಮಹಿ ತನ್ನೋ ಚಂದ್ರ ಪ್ರಚೋದಯಾತ್ ಸ್ವಾಹಾ. ಓಂ ಆತ್ರೇಯಸಾಯ ವಿದ್ಮಹೇ
विद्यापिताशिवे सुमदाय श्रीमन्वरवरमूर्तये नमो नमः स्वाहा ओम गणानाहं त्वा गणपतिं भवामहे कविं कवीनामुपमश्रवस्तवन्धे तनाजं ब्रह्मणां ब्रह्मणस्पदः न शृण्वन्नोदमश्रदाय स्वाहा ओम गणानाहं त्वा गणपतिं भवामहे ओम अग्नेशाय ಇನ್ನು ಈ ಶ್ರೀ ಕ್ಷೇತ್ರಕ್ಕೆ ಬಂದು ತಾಯಿಯ ಬಳಿ ತಮ್ಮ ಕಷ್ಟಗಳು ನೋವುಗಳನ್ನು ಹೇಳಿಕೊಂಡು ಈ ಕಲ್ಪವೃಕ್ಷಕ್ಕೆ ಕಾಯಿಯನ್ನು ಕಟ್ಟಿ ತಮ್ಮ ಕಷ್ಟಗಳನ್ನು ಪರಿಹರಿಸ್ಕೊಂಡಿರುವಂಥ ಜನರ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀವಿ ಮುಂದಿನ ವಿಡಿಯೋಗಳಲ್ಲಿ. ಅಲ್ಲಿವರೆಗೂ ಒಂದು ಸಣ್ಣ ವಿರಾಮ. ಮುಂದಿನ ವಿಡಿಯೋಗಳಲ್ಲಿ ಈ ಜನಗಳ ಕಷ್ಟ ಹೇಗೆ ಪರಿಹಾರ ಆಯಿತು, ಎಷ್ಟು ವಾರ ಕಾಯಿಗಳನ್ನು ಕಟ್ಟಿದ್ರು, ಏನೆಲ್ಲ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋಣ. ಧನ್ಯವಾದಗಳು.